ಈಗ ನಾ ಎದ್ದು ನಮಾಜ್ ಮಾಡಿ ಪ್ರಾರ್ಥನೆ ಮಾಡಿ ಚಹಾ ಕುಡ್ದೀನಿ. ಈಗ ನಾನೊಂದು ಮುಖಕ್ಕೆ ನ್ಯಾಚುರಲ್ ಸೋಪನ್ನು ಅಥವಾ ಒಂದು ರೆಮಿಡಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಅದು ಅರಿಶಿನ ಗಡ್ಡೆ ಇರ್ತಾವಲ್ಲ, ಅರಿಶಿನ ಗಡ್ಡೆ ಬಳಸಿ ನಾ ಏನು ಮಾಡ್ತೀನಿ, ನಾನೀಗ ನನ್ನ ಮುಖ ಹೀಗಿದೆ, ನಂತರ ಅದನ್ನು ಅಪ್ಲೈ ಮಾಡಿದ ಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇದು ಬೇವಿನ ತಪ್ಪಲ ರೀ. ಇದು ಬೇರೆ ಬೇವಿನ ತಪ್ಪಲ. ಇದು ಒಂಥರ ಬೇರೆ ತಪ್ಪಲ ರೀ. ಬೇವಿನ ತಪ್ಪಲನೇ, ಅದು ಬೇರೆ ತಳಿ. ಇದು ದಾಸವಾಳದ ಎಲೆ ರೀ. ಇದು ಅಲೋವೆರಾ. ಇವಾಗ ಇಷ್ಟು ನಾನು ಏನು ಮಾಡ್ತೀನಿ, ತೊಳಿತೀನಿ. ನಾನೀಗ ತೊಳಿತೀನಿ. ಈಗ ನೋಡಿರಿ, ಇದಾಗಲೇ ನಾನು ಏನು ಮಾಡೀನಿ, ಅರಿಶಿಣದ ಗಡ್ಡೆ ಐತಲ್ಲ, ಇದು ಜಜ್ಜಾಕೊತೀನಿ ರೀ. ನಾನು ಇದನ್ನು ಜಜ್ಜಾಕೊತೀನಿ. ಈಗ ಹೊಳ್ಳೆ ಇದು ದಾಸವಾಳದ ಎಲೆ ರೀ. ಇದು ದಾಸವಾಳದ ಎಲೆ, ಇವನ್ನ ಹಾಕ್ಕೋತೀನಿ. ಇದು ದಾಸವಾಳದ ಹೂಗಳನ್ನು ಹಾಕ್ಕೋತೀನಿ. ಇಷ್ಟು ಅಲೋವೆರಾ ಹಾಕ್ಕೋತೀನಿ. ಬೇವಿನ ತಪ್ಪಲ ಹಾಕ್ಕೊಂಡ್ರಿ. ಈಗ ನೋಡ್ರಿ, ನಾನು ಇಲ್ಲಿ ಕಡಲೆ ಹಿಟ್ಟು ತೊಗೊಂಡೀನಿ. ಸ್ವಲ್ಪ ಕಡಲೆ ಹಿಟ್ಟು, ಇದು ಅಕ್ಕಿ ಹಿಟ್ಟು 2 ತೊಗೊಂಡೀನಿ. ಇದನ್ನು ಸ್ವಲ್ಪ ಪೇಸ್ಟ್ ತೊಗೋತೀನಿ ರೀ. ಸ್ವಲ್ಪ ಪೇಸ್ಟ್ ತೊಗೋತೀನಿ, ಇದ್ರೊಳಗೆ ಹಾಕೀನಿ ನೋಡ್ರಿ. ಇದಿಷ್ಟೇ ಇರಲಿ. ಇದನ್ನು ನಾನೇನು ಮಾಡ್ತೀನಿ, ಇದ್ರಲ್ಲಿ ಹಾಕಿಡ್ತೀನಿ ರೀ. 2 ದಿವಸ ಆಗುತ್ತಿದೆ. ಮೊಸರು ಸೇರಿಸೋಣ್ರಿ. ಮೊಸರು ಸೇರಿಸೋಣ. ಇದಕ್ಕೆ ಸ್ವಲ್ಪ ಎಲ್ಲ ಒಣಗೈತಿ. ಈಗ ಎಲ್ಲ ತಲೆ ನೋಸ್ತಿರ್ತೈತಲ್ಲ, ಈ ಥರ ಹಿಂಗೆಲ್ಲ ಮಸಾಜ್ ಮಾಡ್ಕೋಬೇಕ್ರಿ. ಈ ಥರ ತಲೆ ನೋವುತ್ತಿತ್ತಂದ್ರೆ, ಅರ್ಧ ತಲೆ ನೋವುತ್ತಿತ್ತಂತಂದ್ರೆ ಇದೆಲ್ಲ ಹೋಗ್ತೈತ್ರಿ. ಪೂರ ಒಣಗೈತ್ರಿ ಇದು.
ಸ್ವಲ್ಪ ನನಗಿಲ್ಲಿ ತಲೆ ತುಂಬ ನೋಯಿಸ್ತಿತ್ತಿಲ್ಲೇ. ಈ ಥರ ನಾನು ಮೆಸೇಜ್ ಮಾಡ್ಕೊಂಡ್ಬಿಟ್ಟಿನಂದ್ರೆ ಸಂಜೆ ಮಟ ನನಗೆ ತಲೆ ನುಗ್ಸಂಗಿಲ್ಲ. ಈಗ ನಾನು ತಣ್ಣೀರಲ್ಲೇ ಮುಖ ತೊಳ್ಕೊಂಬರ್ತೀನಿ. ಈಗ ಆಲ್ರೆಡಿ ಇನ್ನು 10 ನಿಮಿಷ ಆಗಿ, ಒಂದು 3 ನಿಮಿಷ ಆಗೈತೆ ನೋಡಿರಿ ನಾ ಹಚ್ಕೊಂಡು. ಎಲ್ಲ ಒಣಗ್ತದೆ. ಏನು ರಿಸಲ್ಟ್ ಬರ್ತದೆ ಅನಿಸಾತೈತಿ ನನಗೆ, ಆಲ್ರೆಡಿ ಗೊತ್ತಾಗ್ತೈತಿ. ಏನೂ ಇಲ್ಲ ನೋಡಿರಿ, ಮನೆಯಲ್ಲಿರುವಂಥ ವಸ್ತುಗಳನ್ನು ಬಳಸಿ ನಾವು ಸಾಬೂನು ಒಬ್ಬೊಬ್ಬರಿಗೆ ಆಗಿ ಬರಂಗಿಲ್ಲ ರೀ. ಸಾಬೂನು ಹಚ್ಕೊಂಡ್ರೂ ಸಹಿತ ಮುಖ ಸ್ವಚ್ಛ ಅನ್ಸಂಗಿಲ್ಲ. ಅದು ಏನಂತಂದ್ರೆ ಮುಖದ ಮೇಲೆ ಇದ್ದಂಥ ಆಯಿಲ್ ಸಹಿತ ಉಲ್ಟಾ ತೆಗಿತೈತೆ. ಅದ್ರದ್ದು ಸಾಬೂನಿನ ಕೆಮಿಕಲ್ಸ್ ಐತೆಲ್ಲ ಚರ್ಮಕ್ಕೆ ಉಲ್ಟಾ ಎಫೆಕ್ಟ್ ಕೊಡ್ತೈತಿ, ತಲೆ ನುಸುತ್ತೆ. ಈ ಥರ ನಾವು ನ್ಯಾಚುರಲ್ಲಿ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಒಂದು ಮುಖ ತೊಳ್ಕೊಳ್ಳೋದ್ರಿಂದ, ಕೈಕಾಲು ತೊಳ್ಕೊಳ್ಳೋದ್ರಿಂದ ನಮಗೆ ಉಳಿತಾಯನೂ ಆಗ್ತೈತಿ, ಆರೋಗ್ಯನೂ ಚಲೋ ಇರ್ತೈತಿ. ಮನೆಯಲ್ಲಿರುವಂಥ ವಸ್ತುಗಳು ಅಲ್ಲಿ ಇಲ್ಲಿ ಬಿದ್ದು ಹೋಗ್ತಿರ್ತಾವೆ, ಸ್ವಲ್ಪ ಆ ಥರ ಬಳಸ್ಕೋಬೋದು. ನಾ ಮುಖ ತೊಗೊಂಬರ್ತೀನಿ ನೋಡ್ರಿ. ಈಗ ನೋಡಿರಿ, ವ್ಯತ್ಯಾಸ ಕಂಡಿರ್ಬೋದು ನಿಮ್ಗೆ. ಆಗಾಲಿಕ್ಕಿಂತ ಮುಖ ಏನು ಬದಲಾವಣೆ ಆಗೈತಿ. ತಮಗೇನಾರ ವ್ಯತ್ಯಾಸ ಆಗಿತ್ತಂದ್ರೆ ತಾವು ಹೇಳ್ರಿ ದಯವಿಟ್ಟು. ನನಗಂತೂ ಮುಖ ಫ್ರೆಶ್ ಅನ್ಸಾಗ್ತೈತಿ. ಈ ಥರ ಮಾಡಿ ನಾವು ಆ ನಂತರ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬೇರೆ ಸೋಪ್ನಿಂದ ನಾವು ಸ್ನಾನ ಮಾಡ್ಕೋಬೋದ್ರಿ. ಮುಖಕ್ಕೆ ಮಾತ್ರ ನಾವು ಸೋಪ್ ಬಳಸಲಾರದಿದ್ರೆ ಚಲೋ.